ಇವತ್ತು ಅದ್ರ ಜೊತೆಗೆ ನೀವೊಬ್ಬ ಹೆಲ್ತ್ ಮಿನಿಸ್ಟರ್ ಆಗಿ ಈ ಚಿಕ್ಕಬಳ್ಳಾಪುರದಲ್ಲಿ ಕೊರೋನಾ ಟೈಮಲ್ಲಿ ಯಾವ ಆಕ್ಸಿಜನ್ ಇದೆಯಾ, ಇಲ್ಲ ಆಂಬುಲೆನ್ಸ್ ವೆಂಟಿಲೇಟ್ ಮಿಷಿನ್ ಇರೋ ಒಂದು ಆಂಬುಲೆನ್ಸ್ ಏನಾದರೂ ಈ ತಾಲೂಕು ಕೊಟ್ಟಿರೋದು ಏನಾದರೂ ಒಂದು ನಿದರ್ಶನ ಎಲ್ಲನ ಇದೆಯಾ? ಎಷ್ಟೋ ಜನ ಆಂಬುಲೆನ್ಸಲ್ಲಿ ವೆಂಟಿಲೇಟ್ ಇಲ್ದಿರೋ ಸತ್ತೋಗಿದ್ರು. ಅವ್ರ ಕುಟುಂಬದಲ್ಲಿ ಇವತ್ತು ಅನಾಥ ಮಕ್ಕಳಾಗಿದ್ದಾರೆ, ಆ ಮಹಿಳೆಯರು ಅನಾಥರಾಗಿ ಬಿದ್ದಿದ್ದಾರೆ. ಅಂಥವ್ರದ್ದೆಲ್ಲ ಶಾಪ ಆಗಲ್ವದು? ಏನು ಮಾಡಿದ್ದೀರ ನೀವು ತಾಲೂಕೆ? ನೀವೇನಾದರೂ ಪ್ರದೀಪ್ ಬಗ್ಗೆ ಮಾತಾಡಬೇಕಾದ್ರೆ ಸ್ವಲ್ಪ ನಾನೇನು ಮಾಡಿದ್ದೀನಿ, ನಾನು ಮಧ್ಯಮ ವರ್ಗದ ಜನರಿಗೆ ನನ್ನಿಂದ ಏನಾಗಿದೆ, ಏನೋ ರೋಡ್ ಮಾಡಿದೆ, ಅದು ಮಾಡಿದೆ, ಇದು ರೋಡ್ ಎಷ್ಟು ಟೆಂಡರ್ ಹಾಕಿರ್ತೀಯ, ಆ ಟೆಂಡರಲ್ಲಿ ನಿಮ್ಗೆ ಯಾವ್ದು ಬರಬೇಕೋ ಪಾಲು ಆ ಪಾಲು ಬರೋಕ್ಕೆ ನೀವು ಟೆಂಡರ್ಗಳು ಹಾಕಿರ್ತೀರ. ಅಷ್ಟು ಬಿಟ್ಟರೆ ಅಭಿವೃದ್ಧಿ ಎಲ್ಲಿಂದ ಬಂದಿದೆ? ಏನು ನಿಮ್ಮ ಅಭಿವೃದ್ಧಿ ಏನಾಗಿದೆ ಒಂದು ತೋರಿಸಿ. ಸರ್ವೇ ಸಾಮಾನ್ಯ ಜನರ ಹತ್ರಕ್ಕೆ ಬನ್ನಿ. ಆಂಬುಲೆನ್ಸ್ ಇವತ್ತು 10, ಅದರಲ್ಲಿ ಒಂದು ವೆಂಟಿಲೇಟು. ಇವತ್ತೊಬ್ಬ ಡ್ರೈವರ್ಗೆ ತಿಂಗಳಿಗೆ 15,000 ಅವ್ರ ಸ್ವಂತ ಬಂಡವಾಳದಿಂದ ಮಾಡ್ತಾರೆ. ಅವ್ರು ಯಾವುದನ್ನು ದುಡ್ಡು ಕೊಲ್ಲೇ ಹೊಡೆದಿಲ್ಲ, ಅವ್ರ ಸ್ವಂತ ದುಡಿಮೆ ಶ್ರಮದಿಂದ ಇವತ್ತಿಷ್ಟು ಜನಕ್ಕೆ ಇವತ್ತು ಒಂದೊಂದು ಆಂಬುಲೆನ್ಸ್ಗೆ ಶಿಫ್ಟು ಡ್ರೈವರ್ಸು ದಿನಕ್ಕೆ ನೈಟ್ ಒಬ್ಬರು ಡೇ ಒಬ್ಬರು. ಅವ್ರಿಗೆ 15,000 ಅಂದರೆ ತಿಂಗಳಿಗೆ 30,000 ಡ್ರೈವರ್ಗೆ ಹೋದರೆ 10 ಆಂಬುಲೆನ್ಸ್ಗೆ ಎಷ್ಟಾಯಿತು? 10 3 30 ಲೆಕ್ಕ ಹಾಕಿ ನೀವೇ ಮಿನಿಸ್ಟ್ರ್ ಆಗಿರೋರು. ನಿಮ್ಮ ಕೊಡುಗೆ ಏನಾನು ಇದೆಯಾ? ಹೋಗ್ಲಿ, MRI ಸ್ಕ್ಯಾನ್ ಇದೆಯಾ ನಮ್ಮ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಹಾಸ್ಪಿಟ್ಲಲ್ಲಿ? MRI ಸ್ಕ್ಯಾನ್ ನೀವು ಮಾಡಲಿಲ್ಲ, ರಾತ್ರೋರ ಬಂದುಬಿಟ್ರಿ, ದಡ ಬುಡ ಅಂತಂದುಬಿಟ್ರಿ, ಎಲ್ಲೋ ಮೆಡಿಕಲ್ ಕಾಲೇಜ್ ಹೋಗ್ಬಿಟ್ರೆ ಉದ್ಘಾಟನೆ ಮಾಡಿದ್ರೆ ಏನಿದೆ ಅದರಲ್ಲಿ ಫೆಸಿಲಿಟೀಸು? SC ಜನಗಳು ನೀವೆಲ್ಲ ಉದ್ಯೋಗ ಕಲ್ಪಿಸಿರೋದಿದೆಯಾ? ಇಲ್ಲ SC ST ಕಾರ್ಪೊರೇಷನಲ್ಲಿ ಎಷ್ಟು ಬೋರ್ಗಳು ನಿಮ್ಮಿಂದ ಆಗಿದೆ, ಎಷ್ಟು ಲೋನ್ಗಳಾಗಿದೆ, ಎಷ್ಟು ಮನೆಗಳಾಗಿದೆ? ಬಡ ವಿದ್ಯಾವಂತರಿಗೆ ಏನು ನಿಮ್ಮಿಂದ ಸಹಕಾರ? ಎಷ್ಟು ಎಜುಕೇಷನ್ಗೆ ನೀವೇನು ಒತ್ತು ಕೊಟ್ಟಿದ್ದೀರಾ? ಇಲ್ಲ ಆರೋಗ್ಯ ಭಾಗ್ಯದಲ್ಲಿ ನೀನೇನು ಒತ್ತು ಕೊಟ್ಟಿದ್ಯಾ? ಯಾವುದ್ರೂ ಇಲ್ವಲ್ಲ. ನೋಡ್ರಿ ಸರ್, ನೀವು ಮಾಡಿರೋದು ನಾನು ಮಾಡಿದ್ದೀನಿ ಅಂತ ಹೇಳ್ಕೊಂಡು ಬರೇ ಟುಳ್ಳು ಪಳ್ಳು ಹೇಳ್ಬೇಡ್ರಿ. ನೀವೇನಾದರೂ ಒಂದು ಅಭಿವೃದ್ಧಿ ಏನಾದರೂ ಮಾಡಿದರೆ ದಯವಿಟ್ಟು ನಮ್ಮ ಮುಂದೆ ಬನ್ನಿ. ಇಲ್ಲ ಎಲ್ಲನ್ನ ಈ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಎಲ್ಲನ್ನ ಒಂದು ಕಾಲೋನಿಗೆ ನೀನು ವಿಸಿಟ್ ಕೊಟ್ಟು ಅಲ್ಲಿನ ಒಂದು ಕ್ಷೇಮ ಸಮಾಚಾರ, ಆ ಮಕ್ಕಳ ಏನಾದರೂ ಒಂದು ಅಭಿವೃದ್ಧಿಗೆ ನೀನೇನಾದರೂ ಒಂದು ಸ್ವೀಕಾರ ಹಾಕಿದರೆ ದಯವಿಟ್ಟು ತಿಳಿಸಿ. ನೀವೇನೇ ಆಗಲಿ ಶಾಸಕರ ಬಗ್ಗೆ ಮಾತಾಡಬೇಕಾದ್ರೆ ನಮ್ಮ ಒಂದು ST SC ಜನಾಂಗ ಏನಿದ್ದೀವಿ ನಾವು ಅವ್ರ ಬೆನ್ನೆಲುಬಾಗಿ ನಿಂತಿದ್ದೀವಿ. ಇವತ್ತು ಮಧ್ಯವರ್ಗದ ಜನರು ಅವ್ರ ಬೆನ್ನೆಲುಬಾಗಿ ನಿಂತಿದ್ದೀವಿ. ಇವತ್ತು ಮಧ್ಯವರ್ಗದ ಜನರು ಇವತ್ತು ಸುಖ ಶಾಂತಿ ನೆಮ್ಮದಿಯಿಂದ ಪೊಲೀಸ್ ಸ್ಟೇಷನ್ಗಳಿಗೆ ಹತ್ತಿದ್ದೀರಾ. ಇವತ್ತು ನೆಮ್ಮದಿಯಾಗಿ ಈ ಚಿಕ್ಕಬಳ್ಳಾಪುರ ಜನತೆ ಇರಬೇಕಂದ್ರೆ ಅದಕ್ಕೆ ಕಾರಣೀಭೂತರು ನಮ್ಮ ಪ್ರದೀಪ್ ಈಶ್ವರ್ ಆದರೆ ಶಾಸಕರಾದ ಪ್ರದೀಪ್ ಈಶ್ವರ್ ಅವರು. ನೀವಿರಬೇಕಾದ್ರೆ ನಿಮ್ಮ ಅವ್ರ ದೌರ್ಜನ್ಯದ ಮೇಲೆ ಜನ ಬೇಸತ್ತೋಗಿದ್ರು. ಆ ಬೇಸತ್ತೋಗಿರೋದ್ರಿಂದ ನಿಮ್ಮನ್ನ ಮನೆಗೆ ಕಳಿಸಿದ್ರು. ಅದು ನಿಮ್ಮಲ್ಲಿ ಇರೋತ್ತು ಇದೇ ಹೊರತು ಜನರೇನು ನಿಮಗೆ ಮೋಸ ಮಾಡಲ್ಲ, ನೀವು ಜನರಿಗೆ ಮೋಸ ಮಾಡಿದ್ದೀರಾ. ಸ್ವಂತ ಒಂದು ದುಡಿಮೆ ಮೇಲೆ ಆಗ್ತಾ ಇರೋದು. ನಿಮ್ಮ ಕೊಡುಗೆ ಚಿಕ್ಕಬಳ್ಳಾಪುರಕ್ಕೆ ಏನೂ ಇಲ್ಲ. ಇವತ್ತು ಈಶಾ ಫೌಂಡೇಶನ್ ತಂದಿದ್ದೀರಾ. ಈಶಾ ಫೌಂಡೇಶನಿಂದ ಏನಾದರೂ ಒಂದು 10 ಕುಟುಂಬಗಳು ಬದುಕ್ತಾ ಇದೆಯಾ? ಅದೇ ಒಂದು 1000 ಕುಟುಂಬಗಳಿಗೆ ಒಂದು ಮನೆ ಕಲ್ಪಿಸ್ಕೊಟ್ಟಿದ್ರೆ, ಸೂರಿಲ್ದವ್ರಿಗೆ ಸೂರು ಕೊಟ್ಟಿದ್ರೆ ನಿಮ್ಮ ಹೆಸರು ಹೇಳ್ತಾ ಇತ್ತು. ನೀವಲ್ಲಿ ಬಂಡವಾಳ ಶಾಹಿಲಾಗಿ ಬಂಡವಾಳ ಮಾಡ್ಕೊಳ್ಳೋದಕ್ಕೆ ನೀವು ಅದನ್ನು ಮಾಡಿದ್ರಿ. ಅದೊಂದು ದೊಡ್ಡದು ಅಂತ ಮಾಡ್ತೀರಾ? ಏನಿಲ್ವಲ್ಲ, ಬರೀ ಮೋದಿ ಹೆಸರು ಅಂದರೆ ಏನು? ಮೋದಿ ತಾನು ಏನು ಮಾಡಿದ್ದಾರೆ? ಅವರೇನು ಸತ್ಯ ಹರಿಶ್ಚಂದ್ರಗೆ ಏನಾದರೂ ಆಡಳಿತ ಕೊಟ್ಟಿದ್ದಾರಾ? ದಯವಿಟ್ಟು ಈ ಕ್ಷೇತ್ರದ ಜನತೆ ಬಗ್ಗೆ ನೀವು ಶಾಸಕರ ಬಗ್ಗೆ ಮಾತಾಡಬೇಕಾದ್ರೆ ನಿಮ್ಮ ಮೋದಿಯವರ ಸಾಧನೆ ಇವತ್ತು ಈ ಭಾರತ ದೇಶಕ್ಕೆ ಏನಾದರೂ ಅವ್ರದ್ದು ಇರಬೇಕಂದ್ರೆ ಬರೀ 0%. ಆ 0%ಅನ್ನೇ ಇವತ್ತು ಆ ಈ ಕಡೆ ಇರೋ ಜೀರೋನ ಒಂದು ಈ ಕಡೆ ಆಗಿಬಿಟ್ಟು ಬರೀ 10 ತಿಂಗಳಲ್ಲೇ 10 ಥರ ಯೋಜನೆಗಳು ಇವತ್ತು ತಂದು ಚಿಕ್ಕಬಳ್ಳಾಪುರಕ್ಕೆ ಮಾಡಿದ್ದಾರೆ ಅವರು. ಆಂಬ್ಯುಲೆನ್ಸು ಇವತ್ತು ಎಷ್ಟೋ ಜನ ಬಡ ಜನರು ಪ್ರಾಣ ಉಳಿಸಿದ್ದಾರೆ. ನೀವು ಬಡ ಜನರು ಪ್ರಾಣ ತೆಗೆದಿದ್ದೀರಾ, ಅವ್ರ ಪ್ರಾಣ ಉಳಿಸಿದ್ದಾರೆ. ಇದಕ್ಕಿಂತ ನಿದರ್ಶನ ಏನು ಬೇಕು ನಿಮಗೆ? ಅದಕ್ಕೆ ದಯವಿಟ್ಟು ಚಿಕ್ಕಬಳ್ಳಾಪುರ ಜನತೆ ಅಲ್ಲ, ಎಲ್ಲ ನಮ್ಮ ಇಡೀ ನಮ್ಮ ಈ ಒಂದು ಏನು ಲೋಕಸಭಾ ಕ್ಷೇತ್ರದ ಪ್ರತಿಯೊಬ್ಬ ಮತದಾರರು ಕೂಡ ಇವತ್ತು ಕಾಂಗ್ರೆಸ್ಸನ್ನು ಗೆಲ್ಲಿಸಬೇಕು, ಮೋದಿಯವ್ರನ್ನ ಕೆಳಗಿಳಿಸಬೇಕು. ಇಲ್ಲಿ ರಕ್ಷಾರಾಮಯ್ಯ ಅವ್ರನ್ನ ಅತಿ ಹೆಚ್ಚಿನ ಬಹುಮತದಿಂದ ಗೆಲ್ಲಿಸಬೇಕು. ಯಾವರು ಯುವಕರು ಅವರು ಶಿಕ್ಷಣ ಕ್ಷೇತ್ರದಲ್ಲಿದ್ದಾರೆ, ಆರೋಗ್ಯ ಕ್ಷೇತ್ರದಲ್ಲಿದ್ದಾರೆ. ಅವರು ನಮ್ಮ ಪ್ರದೀಪ್ ಈಶ್ವರ್ ಕೈಗೆ ಬಂದರೆ ಇನ್ನಷ್ಟು ಇವತ್ತು ಬಡ ಮಕ್ಕಳಿಗೆ, ಎಷ್ಟೋ ಬಡ ವಿದ್ಯಾರ್ಥಿಗಳಿಗೆ ಒಂದು ವಿದ್ಯಾಭ್ಯಾಸದಲ್ಲಿ ಅನುಕೂಲ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಹೇಳ್ತಾ, ದಯವಿಟ್ಟು ಕೂಡ ಎಲ್ಲ ಚಿಕ್ಕಬಳ್ಳಾಪುರ ಜನತೆ, ಮಧ್ಯಮ ವರ್ಗದ ಜನತೆ, ಎಲ್ಲ ನಮ್ಮ SC STಗಳು ಮಹಿಳೆಯರು ಎಲ್ಲರೂ ಇವತ್ತು ಮಹಿಳೆಯರು ಕೂಡ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಇವತ್ತು ಕಾಂಗ್ರೆಸ್ಗೆ ತಾವು ವೋಟ್ ಮಾಡಬೇಕು. ಮಹಿಳೆಯರು ಘಂಟಾಘೋಷವಾಗಿ ಎಲ್ಲ ತಿಳ್ಕೋಬೇಕು. ಇವತ್ತು ಯಾರಿಂದ ಇವತ್ತು ನಾವು ಈ ಮಟ್ಟಕ್ಕೆ ನಾವು ಬಂದಿದ್ದೀವಿ ಅನ್ನೋದನ್ನು ನೀವು ಅರ್ಥ ಮಾಡಿಕೊಂಡು ಈ ಒಂದು ಸುಳ್ಳು
ಪಾಳು ಪಳ್ಳಿನ ಈ ಒಂದು BJP ಸರ್ಕಾರವನ್ನು ಕಿತ್ತೊಗೆದು ನಮ್ಮ ಪ್ರದೀಪ್ ಈಶ್ವರ್ ಅವರ ಮಾತಿಗೆ ನಾವು ಸೇರಿಸಿ ಅವ್ರಿಗೆ ಕೈಗೆ ಮಿಲಾಯಿಸಿ ನಾವು ಅವ್ರನ್ನ ಹೆಚ್ಚಿನ ಒಂದು ಬಹುಮತದ ರೀತಿಯಲ್ಲಿ ಅವ್ರಿಗೆ ನಾವು ಸಾಥ್ ಕೊಟ್ಟು ರಕ್ಷಾರಾಮಯ್ಯವ್ರನ್ನ ಗೆಲ್ಲಿಸ್ಬೇಕಂತ ಮತದಾರರಲ್ಲಿ ವಿನಂತಿ.